ಸರಕಾರಿ ಶಾಲೆಗಳ ಬಲವರ್ಧನೆಗೆ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಜಾಗೃತಿ ಕಾರ್ಯಕ್ರಮ. ದಾಂಡೇಲಿಯ ಕೋಗಿಲಬನದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಪ್ರಮೋದ್ ಮಹಾಲೆ ಹೇಳಿಕೆ. ಸರಕಾರಿ ಶಾಲೆಗಳನ್ನು ಅಭಿವೃದ್ಧಿಪಡಿಸಲು ಸರ್ಕಾರದ ಜೊತೆಗೆ ದಾನಿಗಳು ಕೈ ಜೋಡಿಸಿದರೆ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡಿ ಸಮಾಜದಲ್ಲಿ ಉತ್ತಮ ವ್ಯಕ್ತಿಯನ್ನಾಗಿ ರೂಪಿಸುವುದು ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ಈ ನಿಟ್ಟಿನಲ್ಲಿ ಸರಕಾರಿ ಶಾಲೆಗಳ ಬಲವರ್ಧನೆಗಾಗಿ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಪ್ರಮೋದ್ ಮಹಾಲೆ ಅವರು ಹೇಳಿದರು. ಅವರು ಇಂದು ಮಂಗಳವಾರ ಬೆಳಿಗ್ಗೆ 11:30 ಗಂಟೆ ಸುಮಾರಿಗೆ ದಾಂಡೇಲಿ ತಾಲೂಕಿನ ಕೋಗಿಲಬನದ PM ಶ್ರೀ ಶಾಲೆಯಲ್ಲಿ ನಡೆದ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಜಾಗೃತಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದರು. ಪಾಲಕರು ತಮ್ಮ ಮಕ್ಕಳನ್ನು ಅತ್ಯಂತ ಅಭಿಮಾನದಿಂದ ಸರಕಾರಿ ಶಾಲೆಗೆ ಕಳುಹಿಸಬೇಕು. ಊರಿನ ಪ್ರಗತಿಯಲ್ಲಿ ಸರಕಾರಿ ಶಾಲೆಗಳ ಪಾತ್ರ ಬಹುಮುಖ್ಯವಾಗಿದೆ. ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡುವ ನಿಟ್ಟಿನಲ್ಲಿ ಸರ್ಕಾರ ಜನಪರ ಕಾರ್ಯಚಟುವಟಿಕೆಗಳನ್ನು ಹಮ್ಮಿಕೊಳ್ಳುತ್ತಿದೆ ಎಂದರು. ಸರಕಾರಿ ಶಾಲೆಗಳ ಬಲವರ್ಧನೆಗೆ ಸರ್ಕಾರದ ಜೊತೆಗೆ ಸಮುದಾಯದ ಸಹಭಾಗಿತ್ವ ಅತಿ ಮುಖ್ಯವಾಗಿ ಬೇಕಾಗಿದೆ ಎಂದರು. ಕಾರ್ಯಕ್ರಮವನ್ನು ಸ್ಥಳೀಯ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪಾರ್ವತಿ ಹರಿಜನ್ ಅವರು ಉದ್ಘಾಟಿಸಿದರು. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಅವರು ತಾಲೂಕಿನ ಶಾಲೆಗಳು ಅಂಗನವಾಡಿ ಕೇಂದ್ರಗಳಿಗೆ ಮಳೆಗಾಲದ ಸಂದರ್ಭದಲ್ಲಿ ಆತಂಕಕಾರಿ ಮರಗಳಿಂದ ಅನಾಹುತ ನಡೆಯುವ ಸಾಧ್ಯತೆ ಇದ್ದಲ್ಲಿ ಮೊದಲೇ ಸ್ಥಳೀಯ ಗ್ರಾಮ ಪಂಚಾಯಿತಿ ಇಲ್ಲವೇ ತಾಲೂಕಾಡಳಿತದ ಗಮನಕ್ಕೆ ತರಬೇಕೆಂದು ಕರೆ ನೀಡಿದರು. ಸಾರ್ವಜನಿಕರು ವಿಶೇಷವಾಗಿ ಮುತುವರ್ಜಿಯನ್ನು ವಹಿಸಿದ್ದಲ್ಲಿ ಸರಕಾರಿ ಶಾಲೆಗಳು ಇನ್ನಷ್ಟು ಪ್ರಗತಿಯನ್ನು ಸಾಧಿಸಲು ಸಾಧ್ಯವಿದೆ ಎಂದರು. ದಾಂಡೇಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೋಹನ್ ಹಲ್ವಾಯಿ ಅವರು ಮಾತನಾಡಿ, ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯು CSR ಯೋಜನೆಯ ಮೂಲಕ ಮೊದಲ ಆದ್ಯತೆಯಡಿ ಅಂಗನವಾಡಿ ಹಾಗೂ ಶಾಲೆಗಳ ಮೂಲಸೌಕರ್ಯಗಳ ಅಭಿವೃದ್ಧಿಗೆ ವಿಶೇಷವಾದ ನೆರವನ್ನು ನೀಡುತ್ತಾ ಬಂದಿದೆ. ತಾನು ಕೂಡ ಸರಕಾರಿ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಯಾಗಿದ್ದು ಸರಕಾರಿ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿ ಎಂದು ಹೇಳಲು ಅಭಿಮಾನ ಎನಿಸುತ್ತದೆ ಎಂದರು. ಕೋಗಿಲಬನ ಗ್ರಾಮ ಪಂಚಾಯತ್ ಸದಸ್ಯರಾದ ರಮೇಶ್ ನಾಯ್ಕ್ ಅವರು ಮಾತನಾಡಿ, ನಾನು ಸೇರಿದಂತೆ ನನ್ನ ಇಡೀ ಕುಟುಂಬದ ಸದಸ್ಯರು ಕೋಗಿಲಬನದ ಸರಕಾರಿ ಶಾಲೆಯಲ್ಲಿ ಕಲಿತವರು. ನನ್ನ ಮಕ್ಕಳನ್ನು ಕೂಡ ಇದೇ ಸರಕಾರಿ ಶಾಲೆಗೆ ಕಳುಹಿಸುತ್ತಿದ್ದೇನೆ. ನಾವು ನಮ್ಮ ಮಕ್ಕಳನ್ನು ಸರಕಾರಿ ಶಾಲೆಗೆ ಕಳುಹಿಸಿದ್ದಲ್ಲಿ ಶಾಲೆಯ ಪ್ರಗತಿಯ ಬಗ್ಗೆ ನಮಗೆ ವಿಶೇಷವಾದ ಆಸಕ್ತಿ ಇರುತ್ತದೆ. ಕಲಿತ ಶಾಲೆಯ ಮೇಲಿರುವ ಅಭಿಮಾನ ಮತ್ತು ಗೌರವದಿಂದ ಈ ಶಾಲೆಗೆ ಬೆಂಗಳೂರಿನ ಗುರು ಫೌಂಡೇಶನ್ ವತಿಯಿಂದ 28 ಲಕ್ಷ ರೂಪಾಯಿ ವೆಚ್ಚದಲ್ಲಿ ವಿಶಾಲವಾದ ಕಟ್ಟಡವನ್ನು ನಿರ್ಮಿಸಿಕೊಡಲಾಗಿದೆ. ನಮ್ಮ ಶಾಲೆ ನಮ್ಮ ಹೆಮ್ಮೆ ನಮ್ಮ ಜವಾಬ್ದಾರಿಯನ್ನು ಅರಿತು ನಾವೆಲ್ಲರೂ ಕಂಕಣಬದ್ಧರಾಗಿ ಶಾಲೆಯ ಪ್ರಗತಿಗೆ ಶ್ರಮಿಸಬೇಕು. ಶಾಲೆಗಳಿಗೆ ಹಾಗೂ ಅಂಗನವಾಡಿ ಕೇಂದ್ರಕ್ಕೆ ಸಹಾಯಕಿಯರನ್ನು ಕಾರ್ಯಕರ್ತೆಯರನ್ನು ನೇಮಕ ಮಾಡುವಂತಹ ಸಂದರ್ಭದಲ್ಲಿ ಸ್ಥಳೀಯರಿಗೆ ಮೊದಲ ಆದ್ಯತೆಯನ್ನು ನೀಡಬೇಕೆಂದು ಇದೇ ಸಂದರ್ಭದಲ್ಲಿ ಕರೆ ನೀಡಿದರು. ನಗರಸಭೆಯ ಸದಸ್ಯೆ ಸರಸ್ವತಿ ರಜಪೂತ್ ಅವರು ಸರ್ಕಾರಿ ಶಾಲೆಗಳಿಗೆ ನಮ್ಮ ಮಕ್ಕಳನ್ನು ಕಳುಹಿಸಲು ಯಾವತ್ತೂ ಹಿಂಜರಿಕೆ ಬೇಡ ಎಂದರು. ವೇದಿಕೆಯಲ್ಲಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಅಶೋಕ್ ನಾಯ್ಕ್, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಮಂಜುಳಾ ರಜಪೂತ್, ಕ್ಷೇತ್ರ ಸಮನ್ವಯಾಧಿಕಾರಿ ಮಹಾದೇವಿ ಚೌಗುಲೆ, ನಗರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಸುಧಾ ರಾಮ್ಲಿಂಗ್ ಜಾಧವ್, ನಗರಸಭಾ ಸದಸ್ಯೆ ಯಾಸ್ಮಿನ್ ಕಿತ್ತೂರ್, ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷ ರೆಹಮತ್ ಇಲಾಹಿ ಜುಂಜುವಾಡ್ಕರ್, ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಘಟಕದ ಅಧ್ಯಕ್ಷರಾದ ಸುರೇಶ್ ನಾಯಕ ಮೊದಲಾದವರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಈ ಬಾರಿಯ SSLC ಪರೀಕ್ಷೆಯಲ್ಲಿ ತಾಲೂಕಿನ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಅತ್ಯುತ್ತಮ ಸಾಧನೆಗೈದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಸರ್ಕಾರಿ ಉರ್ದು ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ ಅಬ್ದುಲ್ ರೆಹಮಾನ್ ಸ್ವಾಗತಿಸಿದ ಕಾರ್ಯಕ್ರಮಕ್ಕೆ ಶಾಲಾ ಮುಖ್ಯೋಪಾಧ್ಯಾಯಿನಿ ಶಶಿಕಲಾ ವಂದಿಸಿದರು. CRP ಶ್ರೀದೇವಿ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು. ಸಭಾ ಕಾರ್ಯಕ್ರಮದ ಬಳಿಕ ನಮ್ಮ ಶಾಲೆ ನಮ್ಮ ಜವಾಬ್ದಾರಿಯ ಕುರಿತಂತೆ ಮಾಹಿತಿ ಮತ್ತು ಜಾಗೃತಿ ಕಾರ್ಯಕ್ರಮವು ಜರುಗಿತು. ಕಾರ್ಯಕ್ರಮವು ಇಂದು ಮಂಗಳವಾರ ಮಧ್ಯಾಹ್ನ 1:30 ಗಂಟೆ ಸುಮಾರಿಗೆ ಸಂಪನ್ನಗೊಂಡಿತು. ಸರ್ಕಾರಿ ಶಾಲೆಗಳನ್ನ ಸಬಲೀಕರಣಗೊಳಿಸುವುದು ಅಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಹೆಚ್ಚಿನ ದಾಖಲಾತಿಯನ್ನ ಮಾಡುವಂತೆ ಉತ್ತೇಜಿಸುವುದು ಮತ್ತು ಸರ್ಕಾರದಿಂದ ವಿದ್ಯಾರ್ಥಿಗಳಿಗೆ ಹಲವಾರು ಪ್ರೋತ್ಸಾಹದಾಯಕ ಯೋಜನೆಗಳನ್ನು ಹಮ್ಮಿಕೊಂಡಿದ್ದಾರೆ. ಮುಖ್ಯವಾಗಿ ಮಧ್ಯಾಹ್ನದ ಉಪಹಾರ ಯೋಜನೆ ಅಂದ್ರೆ ನಾವು ಬಿಸಿ ಊಟ ಯೋಜನೆ ಅಂತ ಹೇಳ್ತೀವಿ. ಬಿಸಿ ಊಟ ಕೊಡ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ವಾರದ ಪ್ರತಿದಿನ ಅಜಿಂ ಪ್ರೇಮ್ಜಿ ಅವರ ಒಂದು ಸಹಯೋಗದಿಂದ
ಅದು ವಾರದ 2 ದಿನ ಇದ್ದಂಥ ಮೊಟ್ಟೆ ಬಾಳೆಹಣ್ಣುಗಳನ್ನ ವಾರದಲ್ಲಿ 6 ದಿನ ಕೊಡ್ತಾ ಇದ್ದೀವಿ. ಯಾರು ಮೊಟ್ಟೆ ತಿಂತಾರೋ ಆ ಮಕ್ಕಳಿಗೆ ಮೊಟ್ಟೆ, ಯಾರು ಬಾಳೆಹಣ್ಣು ತಿಂತಾರೋ ಆ ಮಕ್ಕಳಿಗೆ ಬಾಳೆಹಣ್ಣನ್ನ ಕೊಡ್ತಾ ಇದ್ದೀವಿ. ಅದ್ರ ಜೊತೆಯಲ್ಲಿ ಹಾಲನ್ನ ಕೊಡ್ತಾ ಇದ್ದೀವಿ. ಹಾಲಿಗೆ ರಾಗಿ ಮಾಟನ್ನ ಮಿಕ್ಸ್ ಮಾಡಿ ಕೊಡ್ತಾ ಇದ್ದೀವಿ. ಇವೆಲ್ಲ ಒಂದು ಪೌಷ್ಟಿಕ ಆಹಾರವನ್ನ ವಿದ್ಯಾರ್ಥಿಗಳಿಗೆ ನೀಡ್ತಾ ಇದ್ದೀವಿ. ಇದರ ಜೊತೆಯಲ್ಲಿ ವಿದ್ಯಾರ್ಥಿಗಳಿಗೆ ಫ್ರೀ ಟೆಕ್ಸ್ಟ್ ಬುಕ್ ಅನ್ನ ಕೊಡ್ತಾ ಇದ್ದೀವಿ. ಉಚಿತ ಪಠ್ಯ ಪುಸ್ತಕವನ್ನು ಕೊಡ್ತಾ ಇದ್ದೀವಿ. ಹಾಗೂ ಉಚಿತ ಸಮವಸ್ತ್ರವನ್ನು ಕೊಡ್ತಾ ಇದ್ದೀವಿ. ಉಚಿತ ಶೂ ಸಾಕ್ಸ್ ಅನ್ನ ಕೊಡ್ತಾ ಇದ್ದೀವಿ. ಎಲ್ಲ ಒಂದು ಪ್ರೋತ್ಸಾಹದಾಯಕ ಯೋಜನೆ ಸರ್ಕಾರ ಶಾಲೆಯನ್ನ ಸಬಲೀಕರಣಗೊಳಿಸಲಿಕ್ಕೆ, ವಿದ್ಯಾರ್ಥಿಗಳ ಕಲಿಕೆ ಸುಗಮವಾಗಬೇಕು ಅಂತ ಕೊಡ್ತಾ ಇದ್ದೀವಿ. ಅದರ ಜೊತೆಯಲ್ಲಿ TLM ಅನ್ನ ಕೊಡ್ತಾ ಇದ್ದೀವಿ. ಟೀಚಿಂಗ್ ಲರ್ನಿಂಗ್ ಮಟೀರಿಯಲ್ಸ್ ಅಂತ, ಕಲಿಕಾ ಬೋಧನಾ ಉಪಕರಣಗಳು ಅಂತ ಕರಿತೀವಿ. ಅದರ ಜೊತೆಯಲ್ಲಿ ಆಯ್ದ ಶಾಲೆಯನ್ನ ಫೈಂಡ್ ಮಾಡಿ ಒಂದೇ ಸೂರಿನಲ್ಲಿ ಪ್ರಾಥಮಿಕ, ಪ್ರೌಢ ಮತ್ತು ಜೂನಿಯರ್ ಕಾಲೇಜ್ ಸೇರಿಸಿ KPS ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅನ್ನ ಮಾಡಿದ್ದೇವೆ. ಅದೇ ರೀತಿ ಕೆಲವು ಶಾಲೆಗಳಲ್ಲಿ PMC ಶಾಲೆಯನ್ನು ಮಾಡಿದ್ದೇವೆ. ಈ ಶಾಲೆ ಕೋಗಿಲಬನ ಶಾಲೆ, PMC ಶಾಲೆ. ನಾವು ಮುಂದೆ ಹೆಮ್ಮೆ ಪಡಬೇಕು. ಏನಂತ ಹೇಳಿದ್ರೆ, ಇಡೀ ಒಂದು ನಮ್ಮ ಶೈಕ್ಷಣಿಕ ಜಿಲ್ಲೆಯಲ್ಲಿ ಹೆಚ್ಚಿನ ಒಂದು ಸಂಖ್ಯೆಯ PMC ಶಾಲೆ ಇತ್ತು ಅಂತ ಹೇಳಿದ್ರೆ ಅದು ಬಳಿಯಾಳ ಮತ್ತು ದಾಂಡೇಲಿಯಲ್ಲಿ. ಇದಕ್ಕೆ ನಾವು ಹೆಮ್ಮೆ ಪಡಬೇಕಂದ್ರೆ ಇದಕ್ಕೆ ಸನ್ಮಾನ್ಯ ಶಾಸಕರು ನಮಗೆ ಅವರು ಒಂದು ಮಾರ್ಗದರ್ಶನ ಮತ್ತು ಅವರ ಒಂದು ಮುತುವರ್ಜಿಯಿಂದ ಬಂದಿದ್ದೇವೆ. ಅದಕ್ಕೆ ನಾವು ಹೆಮ್ಮೆ ಪಡಬೇಕಾಗಿದೆ. PMC ಶಾಲೆಗೆ ಹಲವಾರು ಸೌಕರ್ಯಗಳನ್ನ ಕೊಡ್ತಾ ಇದ್ದಾರೆ, ನಾವು ನೋಡಿರ್ಬೋದು. ಅದರ ಸದ್ವಿನಿಯೋಗ ಆಗಬೇಕು. ಆದಾಗ್ಯೂ ಕೂಡ ಈಗ ಅಬ್ದುಲ್ ರೆಹಮಾನ್ ಹೇಳಿದ್ರು, ಸ್ವಾಗತ ಮಾಡಬೇಕಾದ್ರೆ ಡ್ರಾಪ್ಔಟ್ ರೇಟ್ಸ್ ಅನ್ನ ಕಡಿಮೆ ಮಾಡುವುದು. ಡ್ರಾಪ್ಔಟ್ ಅಂದ್ರೆ ಶಾಲೆಯಿಂದ ಹೊರಗುಳಿದ ಮಕ್ಕಳು ಹೊರಗಿರಬಾರ್ದು, ಸತತವಾಗಿ ಶಾಲೆಗೆ ಬರಬೇಕು ಅನ್ನೋ ಒಂದು ಮುಖ್ಯ ಉದ್ದೇಶ. ಎರಡನೇದಾಗಿ ಬಂದಂತ ಮಕ್ಕಳು ನಿರಂತರವಾದ ಕಲಿಕೆ ಆಗಬೇಕು. ಆ ಕಲಿಕೆ ಗುಣಮಟ್ಟದ ಕಲಿಕೆ ಆಗಬೇಕು. ಕ್ವಾಲಿಟಿ ಎಜುಕೇಶನ್. ಈ ತರದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಸಿಗತಕ್ಕಂತ ಸೌಲಭ್ಯ ವ್ಯಾಪಕ ಪ್ರಚಾರ ಮಾಡಬೇಕು. ಹಾಗಾದ್ರೆ ಸರ್ಕಾರಿ ಶಾಲೆಗಳು ಇಷ್ಟೆಲ್ಲ ಸವಲತ್ತು ಸೇರ್ತಾ ಇದೆ ಅಂದ್ರೆ ನಾವು ನಮ್ಮ ಮಕ್ಕಳನ್ನ ಆದಷ್ಟು ಹೆಚ್ಚಿಗೆ ಸರ್ಕಾರಿ ಶಾಲೆಗೆ ಸೇರಿಸಬೇಕು. ಎಲ್ಲರನ್ನೂ ಸರ್ಕಾರಿ ಶಾಲೆ. ಇವತ್ತು ನೋಡ್ತಾ ಇದ್ದೀರಿ ನೀವು, ಎಷ್ಟೋ, ನಾನು ಹೆಸರು ಹೇಳಿ ಬಯಸಲ್ಲ, ಸರಿಯಲ್ಲ, ಎಷ್ಟೋ ತಾಲೂಕುಗಳಲ್ಲಿ ಸರ್ಕಾರಿ ಶಾಲೆಗಳು ಮುಚ್ಚಲ್ಪಡ್ತಾ ಬಂದಿದೆ. ಯಾಕಂದ್ರೆ ಮಕ್ಕಳ ಸಂಖ್ಯೆ ಇಲ್ಲದೇನೆ ಮಕ್ಕಳು ಏನ್ ಮಾಡ್ತಾರೆ, ಹಳ್ಳಿಯಿಂದನೂ ಕೂಡ ಸಿಟಿಗೆ ಬರ್ತಾರೆ, ವಾಹನ ಸೌಲಭ್ಯಗಳು ಬೇರೆ ಬೇರೆ ಒದಗಿಸ್ತಾರೆ. ಸರ್ಕಾರಿ ಶಾಲೆ ಹಳ್ಳಿಯಲ್ಲಿ ಪ್ರಾರಂಭಿಸಿ ಅಂತಾರೆ. ಪ್ರಾರಂಭ ಮಾಡಿದ ಒಂದು 2-3 ವರ್ಷದಲ್ಲಿ ಆ ಶಾಲೆಗಳು ಕ್ಲೋಸ್ ಆಗುವ ಸ್ಥಿತಿ ನಿರ್ಮಾಣವಾಗಿದೆ. ಇವು ಆಗಬಾರ್ದು. ಹಾಗೆ ತಾವೆಲ್ಲ ಪ್ರಜ್ಞಾವಂತ ಪಾಲಕರಿದ್ದೀರಿ. ತಮ್ಮ ಮಕ್ಕಳನ್ನ ಮುಖ್ಯವಾಗಿ ನೀವು ಆದಷ್ಟು ಹೆಚ್ಚಿಗೆ ಸರ್ಕಾರಿ ಶಾಲೆಯಲ್ಲಿ ಸೇರಿಸಿ. ನಾವು ಸರ್ಕಾರಿ ಶಾಲೆಯಲ್ಲಿ ಕಲ್ತ್ಕೊಂಡವನೇ. ನಾನು ನನ್ನ ವೈಯಕ್ತಿಕವಾಗಿ ಹೇಳ್ತೀನಿ, ನಾನು ಸರ್ಕಾರಿ ಶಾಲೆಯಲ್ಲೇ ಕಲ್ತ್ಕೊಂಡು, ನನ್ನ ತಂದೆಯನ್ನು ಮೇಯಿಸ್ಬಿಟ್ರು, ಸರ್ಕಾರಿ ಶಾಲೆಯಲ್ಲಿ ಕಲ್ತಿದ್ರು. ನಮ್ಮ ಕಾಲೇಜ್ ಸರ್ಕಾರಿ ಕಾಲೇಜ್ ಇಲ್ಲ, ನಾನು ಕಲಿಬೇಕಾದ್ರೆ ಪ್ರೈವೇಟ್ ಕಾಲೇಜ್ ಇತ್ತು. ಪ್ರೈವೇಟ್ ಕಾಲೇಜ್ ಕಲಿಬೇಕು ಅನಿವಾರ್ಯ. ಸರ್ಕಾರಿ ಕಾಲೇಜ್ ಒಂದೂ ಇಲ್ಲ ನಾನು ಕಲಿಯುವ. ಹಾಗಾಗಿ ಪ್ರಾಥಮಿಕ ಹೈಸ್ಕೂಲ್ ಎಲ್ಲ ಸರ್ಕಾರಿ ಶಾಲೆ. ಅವಾಗ ಹೈಸ್ಕೂಲು ಸರ್ಕಾರಿ ಶಾಲೆ ಇಲ್ಲ. ನಿಜವಾಗಿ ಹೇಳ್ಬೇಕು ಅಂದ್ರೆ ಪಕ್ಕದ ಹಳ್ಳಿಗೆ ಹೋಗ್ತಿದ್ವಿ. ನಮ್ಮ ಊರಲ್ಲೂ ಪ್ರಾಥಮಿಕ ಶಾಲೆ ಸರ್ಕಾರಿ ಶಾಲೆ ಇಲ್ಲ. ಪಕ್ಕದ ಹಳ್ಳಿಗೆ ಹೋಗಿ ನಾವು ಕಲ್ತಿದ್ವಿ. ಸರ್ಕಾರಿ ಶಾಲೆಗೆ ಸೇರಿಸಿದ್ರು. ಸರ್ಕಾರಿ ಶಾಲೆಯಲ್ಲೇ ಕಲ್ತ್ವಿ. ಸರ್ಕಾರಿ ಶಾಲೆ ಇಲ್ಲ ಅಂದ ತಕ್ಷಣ ನಾವೇನ್ ಮಾಡ್ಬೇಕು, ಅವಾಗ ಪ್ರೈವೇಟ್ ಸ್ಕೂಲ್ ಹೋಗ್ತೀವಿ. ಆದ್ರೆ ಈಗ ಸರ್ಕಾರಿ ಶಾಲೆಗಳು ಎಲ್ಲಾ ಕಡೆಗೂ ಇದೆ. ನಾನು ಕೆಲವು SDMC ಅವರಲ್ಲಿ ವಿನಂತಿ ಮಾಡಿದ್ದೀನಿ, ಕೆಲವರು ಫೋನ್ ಕೂಡ ಮಾಡಿದ್ದೀನಿ. ರಿಸಲ್ಟ್ ಬಹಳ ಕೆಲವು ಶಾಲೆಗಳಲ್ಲಿ ಕಡಿಮೆ ಇದೆ, ಸ್ವಲ್ಪ SDMC ಅವರ ಸಹಕಾರ, ಪಾಲಕರ ಸಹಕಾರ ಆಗ್ಬೇಕು ಅಂತ. ಇಲ್ಲಿ ಕೆಲವರು ಹೈಸ್ಕೂಲ್ ಪಾಲಕರು ಇರಬಹುದು. ನಿಮ್ಮ ಮಕ್ಕಳನ್ನ ಹೈಸ್ಕೂಲ್ ಕಲಿಸಿದಾಗ ಅಥವಾ ಪ್ರೈಮರಿ ಕಳಿಸಿದಾಗ ಏನ್ ಮಾಡ್ತಾರೆ ಅನ್ನೋದನ್ನ ತಾವು ಕೂಡ ಒಂದು ಅರ್ಧ ತಾಸು 1 ತಾಸು ದಿವಸ ಅವರ ಜೊತೆಯಲ್ಲಿ ಏನ್ ಮಾಡ್ಬೇಕು, ಲಕ್ಷ್ಯ ಹಾಕ್ಬೇಕು. ಕೇವಲ ಮೇಷ್ಟ್ರಿಗಷ್ಟೇ ಸೀಮಿತವಾಗಿರ್ಬಾರ್ದು. ಮಕ್ಕಳು ಹೋಗ್ತಾರೆ ಶಾಲೆಗೆ, ಎಲ್ಲ ಸೌಲಭ್ಯ ಪಡ್ಕೊಂಡು ಬರ್ತಾರೆ. ಶಾಲೆಯಿಂದ ಬಂದ ನಂತರ ನಾವು ಕೂಡ ಅವ್ರು ಏನ್ ಮಾಡಿದ್ರು, ಹೋಮ್ ವರ್ಕ್ ಮಾಡಿದ್ರು, ಏನ್ ಓದಿದ್ರು, ಏನ್ ಮಾಡಿದ್ರು ಅನ್ನುವುದು ಕೂಡ ಏನ್ ಮಾಡ್ಬೇಕಾಗಿದೆ, ಸ್ವಲ್ಪ ಗಮನ ಇಟ್ಟು ನಮ್ಗೆ ಏನಾದ್ರೂ ಇದ್ರೆ, ಗೊಂದಲ ಇದ್ರೆ ಆ ಶಿಕ್ಷಕರಿಗೆ ಬಂದು ಸಂಪರ್ಕಿಸಿ ಅದನ್ನು ನಿವಾರಣೆ ಮಾಡ್ಕೊಂಡು ಮಾತ್ರ ನಮ್ಗೆ ಏನಾಗ್ತದೆ, ಮಗುವಿಗೆ ಕ್ವಾಲಿಟಿ ಎಜುಕೇಶನ್ ಕೊಟ್ಟಂಗಾಗುತ್ತೆ ಮತ್ತು ಮಗುವಿನ ಬಗ್ಗೆ ಕಾಳಜಿ ವಹಿಸಿದಂಗಾಗುತ್ತೆ. ದಯವಿಟ್ಟು ನನ್ನ ಒಂದು ವಿನಂತಿ ಅಂದ್ರೆ ಎಲ್ಲ ಜನಪ್ರತಿನಿಧಿಗಳು, ಎಲ್ಲ CMC
ಸದಸ್ಯರು, ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, SDMC ಅವರು, ಪಂಚಾಯತ್ ಮೆಂಬರ್ಗಳು, ನಮ್ಮ ಅಧಿಕಾರಿ ವರ್ಗದವರು ಇದ್ದೀರಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಇದ್ದೀರಿ, ತಾವೆಲ್ಲರ ಹತ್ರ ಮಾಡತಕ್ಕಂಥ ವಿನಂತಿ ಏನಂದ್ರೆ ಆದಷ್ಟು ನಮ್ಮ ಸರ್ಕಾರಿ ಶಾಲೆಗಳನ್ನ ಸಬಲೀಕರಣಗೊಳಿಸಿ ಎಂದು ಮಾಡಿ. ಈಗ ಒಂದು ಬಿಇಒರು ವಿಸ್ತಾರವಾಗಿ ಹೇಳಿದ್ದಾರೆ. ಕೇವಲ ಮಕ್ಕಳನ್ನ ಶಾಲೆಗೆ ಪ್ರವೇಶ ಮಾಡಿಸಿ ನಮ್ಮ ಕೈ ಚಾಚುವುದಲ್ಲ, ಶಿಕ್ಷಕರು ಹೇಗೆ ಪಾಠ ಮಾಡಿಸ್ತಾರೋ ಅದೇ ಸಂಜೆ ಹೊತ್ತು ಮಕ್ಕಳು ವಾಪಸ್ ಬಂದ ನಂತರ ನಮ್ಮದು ಸಹಿತ ಸ್ವಲ್ಪ ಕೈ ಜೋಡಿಸಿ ಏನು ಕಲ್ತ್ರಪ್ಪ ಅಂತ ಕೇಳಿಕೊಂಡು ನಮ್ಮದು ಒಂದು ಪಾಲಕ ಅತಿ ಮುಖ್ಯ ಜವಾಬ್ದಾರಿ ಇರುತ್ತೆ. ಅದೇ ರೀತಿಯಾಗಿ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯ ಬಗ್ಗೆ ಹೇಳಿದ್ದಾರೆ. ವಿಸ್ತಾರವಾಗಿ ಶೂ ಸಾಕ್ಸು ಚಿಕ್ಕಿ ಕೊಡೋದನ್ನ ಬಂದ್ ಮಾಡಿ ಈಗ ಬಾಳೆಹಣ್ಣು ಮತ್ತೆ ಹಾಲು ಕೊಡ್ತಾರೆ. ಅದೇ ರೀತಿಯಾಗಿ ಇದು ಸ್ವಲ್ಪ ಸೇರಿಸುವುದೇನೆಂದ್ರೆ ಹೋದ ವರ್ಷ ನಾವು ಟೆಸ್ಟ್ ಕೋರ್ಸ್ ಪೇಪರ್ ಮೇಲಿಂದ CSR ಮೂಲಕ ಶಾಲೆ ಮತ್ತೆ ಅಂಗನವಾಡಿಗಳಲ್ಲಿ ಇರುವಂತಹ ಆತಂಕಕಾರಿ ಮರಗಳು ಮತ್ತೆ ಕಂಗಿಗಳನ್ನು ಸಹಿತ ತಂದಿದ್ವಿ. ಅದೇ ರೀತಿಯಾಗಿ ಕಳೆದ ತಿಂಗಳು ಸಹಿತ ಒಂದು ದಾಂಡೇಲಿ ತಾಲೂಕಿನ ಒಂದು ಶಾಲೆಯಲ್ಲಿ ಶೀತ ಹಾರಿ ಒಂದು ಸ್ವಲ್ಪ ಹಾನಿಯಾಗಿದೆ. ಅದೇ ತರವಾಗಿ ಶಿಕ್ಷಕರು ಮತ್ತೆ ಪಾಲಕರು ಎಲ್ಲರೂ ಒಂದು ಜವಾಬ್ದಾರಿ ಇದೆ. ಅದನ್ನು ಸಹಿತ ಜವಾಬ್ದಾರಿಯಿಂದ ಈ ಒಂದು ಆತಂಕಕಾರಿ ಮರಗಳು ಅಥವಾ ಕೊಂಗೆಗಳು ಅಥವಾ ಶೀಟ್ಗಳು ಯಾವುದು ಆರುತ್ತಿದ್ದಲ್ಲಿ ದಯಮಾಡಿ ಅದನ್ನ ಪ್ರಸ್ತಾವನೆ ನಮಗೆ ಅಥವಾ ಪಂಚಾಯತ್ಗೆ ಕೊಡಿ. ಅದನ್ನು ಸಹಿತ ಒಂದು ಹಾನಿ ಆಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ನಮಗೂ ಸಹಿತ ಇದೆ. ಅದೇ ರೀತಿಯಾಗಿ ಈಗಾಗಲೇ ಮಾನ್ಯ ಶಾಸಕರು ಮಾಡಿದಂತಹ ಈ ಒಂದು ಕ್ಷೇತ್ರಕ್ಕೆ ಮಾಡಿದಂತಹ ಬಗ್ಗೆ ನೀವು ಹೇಳಿದ್ರು. ಅದೇ ರೀತಿಯಾಗಿ ನಾವು ನಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗಳಲ್ಲಿ ಆದ್ಯತೆ ಮೇರೆಗೆ ಪ್ರವೇಶ ಮಾಡಲು ಮತ್ತೆ ಅವರ ಒಂದು ಮುಂದಿನ ಜೀವನವನ್ನು ಸಹಿತ ಹೇಗೆ ನಾವು ಸಾಗಿಸ್ಬೇಕಂತ ನೀವು ಹೇಳಿದ್ದಾರೆ. ಅದೇ ರೀತಿಯಾಗಿ ನಾವು ನಮ್ಮ ಮಕ್ಕಳನ್ನ ಆಕ್ಚುಲಿ ಇದು ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಜಾಗೃತಿ ಕಾರ್ಯಕ್ರಮ ಒಂದು ರ್ಯಾಲಿ ಮೂಲಕ ಆಗಬೇಕಿತ್ತು. ಅಂದ್ರೆ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಒಂದು ಜಾಗೃತಿ ಮೂಲಕ ಮಾಡಬೇಕಿತ್ತು. ಅದು ಮುಂದಿನ ದಿನಗಳಲ್ಲಿ ನಾವು ಮಾಡುವಂತ ಅವ್ರು ಮಾಡ್ತಾರೆ. ಅಂದ್ರೆ ಹೆಚ್ಚಾಗಿ ಮೂಡಿಸ್ಬೇಕು. ಯಾಕಂದ್ರೆ ಮಕ್ಕಳ ಬಗ್ಗೆ ಭವಿಷ್ಯದ ಬಗ್ಗೆ ಈ ಒಂದು ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡಲಿಕ್ಕೆ ನಾವು ಮುಂದಿನ ದಿನಗಳಲ್ಲಿ ಇವ್ರ ಜೊತೆ ಚರ್ಚಿಸಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಈ ಕಾರ್ಯಕ್ರಮವನ್ನು ಈ ಒಂದು ಏನು ಸರ್ಕಾರದ ಕಾರ್ಯಕ್ರಮ ಇದೆ ಇದನ್ನ ಯಶಸ್ವಿಯಾಗಿ ನಾವು ಹಮ್ಮಿಕೊಂಡು ಇದಕ್ಕೆ ಒಂದು ಕಾರ್ಯಕ್ರಮ ತರೋಣ ಅಂತ ಹೇಳುತ್ತಾ ನಾನು ಒಂದೆರಡು ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಜೈ ಹಿಂದ್ ಜೈ ಕನ್ನಡ. ಆದ್ರೆ ಇದೇ ವೆಸ್ಟ್ ಕೋಸ್ಟ್ ಪೇಪರ್ ಇವತ್ತು ITI ಇದ್ರೆ ಮಾತ್ರ ಬಾರಪ್ಪ ಇಲ್ಲ ಬರೋಕೆ ಹೋಗ್ಬೇಡ ಅಂತ. ಅಂದ್ರೆ ಅಲ್ಲಿ ಕೂಡ ಶಿಕ್ಷಣದ ಒಂದು ಗುಣಮಟ್ಟ ಕೇಳ್ತಾ ಇದ್ದಾರೆ. ಕಲೀಲೇಬೇಕು. ನಾವು ಎಷ್ಟು ಗುಣಮಟ್ಟದ ಶಿಕ್ಷಣ ಎಷ್ಟು ಬೇರೆ ಕಲಿತಾವ ಅಷ್ಟು ದೊಡ್ಡ ಅಧಿಕಾರಿ ಆಗ್ತೀವಿ. ಆ ತಂದೆ ತಾಯಿ ಕನಸು ಕಂಡಿರ್ತಾರೆ, ಕನಸು ದೊಡ್ಡದಾಗ್ತವೆ. ಆ ಜವಾಬ್ದಾರಿ ಶಿಕ್ಷಕರು ಮತ್ತು ನಮ್ಮಂತ ಜನಪ್ರತಿನಿಧಿಗಳು ಹೌದು ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೀವಿ. ಈ 1-2 ವರ್ಷದಿಂದ ರೋಟರಿ ಸ್ಕೂಲ್ ಒಂದು ಮಗು ಶಾಲೆಗೆ ಹೋಗ್ತಾ ಇದ್ದ ನನ್ನ ವಾರ್ಡಿನ ಶಿಕ್ಷಕರು ನನ್ನ ಮನೆಗೆ ಬಂದು ಸರ್ ಅವ್ರ ಮನೆಗೆ ಹೋಗ್ತಿದ್ರೆ ನೀವು ಜೊತೆಗೆ ಬರಬೇಕು, BO ಆದೇಶ ಇದೆ, DDP ಆದೇಶ ಇದೆ. ಅಲ್ಲಿ ನಗರಸಭಾ ಸದಸ್ಯರು ಅವ್ರ ಮನೆಗೆ ಹೋಗಿ ತಂದೆ ತಾಯಿ ಕೇಳಿ ಆ ಮಗು ಯಾಕೆ ಬರ್ತಾ ಇಲ್ಲ ಅನ್ನುವಂಥದ್ದು ಬರ್ಕೊಂಡು ಲೆಟರ್ ಮಾಡಿ ನಿಮ್ಗೆ ಸಹಿ ತಗೋಬೇಕು ಅಂತ. ಅಂದ್ರೆ ಈದಿಯಲ್ಲಿ ನಮ್ಗೆ ತಲೆ ಹಾಕಿರ್ತೀರಪ್ಪ ಅಂತ ನಾಳೆ ಮಾಡಿದ್ರೆ ಮತ್ತೆ ನಾವು ಕೈ ಹಿಡ್ಕೊಂಡ್ಬಿಡೋದು ನಮ್ಗೆ. ಆದ್ರೆ ಸರ್ಕಾರ ಎಷ್ಟು ಜವಾಬ್ದಾರಿ ಕೊಟ್ಟಿದೆ ಅನ್ನುವಂಥದ್ದು ಮಾತ್ರ ಹೇಳಿಕ್ಕೆ ಇಚ್ಛೆ ಮಾಡಿದೆ. ಉಳಿದು ಸರ್ ಹೇಳಿದ್ರು ಇವತ್ತು ವೆಸ್ಟ್ ಕೋಸ್ಟ್ ಪೇಪರ್ ದಾಂಡೇಲಿಯಲ್ಲಿ ಶಿಕ್ಷಣಕ್ಕೆ ಬಹಳ ಒತ್ತು ಕೊಡ್ತಾ ಇದೆ. ಅವ್ರದೇ ಸಂಸ್ಥೆ ಎಲ್ಲ ಶಾಲಾ ಕಾಲೇಜ್ ಇದ್ರೂ ಕೂಡ ಸರ್ಕಾರಿ ಶಾಲೆಗಳು ಎಲ್ಲೆಲ್ಲಿ ತೊಂದರೆ ಇದೆ, ಕಟ್ಟಡ ದುರಸ್ತಿ ಇಲ್ಲಿದೆ ಅಥವಾ ಅಲ್ಲಿ ಮತ್ತೆ ಕಟ್ಟಡ ಅವಶ್ಯಕತೆ ಇದೆ. ಅದಕ್ಕೆ ಈಗಿಂತ ಕಾರ್ಯನಿರ್ವಾಹಕ ನಿರ್ದೇಶಕರು ರಾಜೇಂದ್ರ ಜೈನ್ ಅವರು CSR ಸಾಮಾಜಿಕ ಕಳಕಳಿ ಅಡಿಯಲ್ಲಿ ಎಲ್ಲಾ ಶಾಲೆ, ಅವರು ಉರ್ದು ಶಾಲೆ, ಕನ್ನಡ ಶಾಲೆ ಅಥವಾ ಇಂಗ್ಲಿಷ್ ಶಾಲೆ ಅಂತ ಏನಿಲ್ಲ, ಈ ತಾಲೂಕಿನ ಈ ಭಾಗದ ಜನರು ಏನು ದುಡಿತಾ ಇದ್ದಾರೆ, ರಕ್ತ ಸುರಿಸ್ತಾ ಇದ್ದಾರೆ, ಅವ್ರ ಮಕ್ಕಳು ಕಲಿಯುವಂತ ಶಾಲೆಗೆ ಅವ್ರ ಸಾಮಾಜಿಕ ಕಳಕಳಿಯಲ್ಲಿ ಎಲ್ಲ ಸೌಲಭ್ಯಗಳು ಮಾಡಿಕೊಡ್ತಾ ಇದ್ದಾರೆ. ಯಾರ್ದೂ ಶಾಲೆ ಇರಲಿ, ನಾನು ಅವ್ರ ಪರವಾಗಿಂದ ನಾನು ಬರೀ ಗುತ್ತಿಗೆದಾರಿದ್ದೀನಿ. ಬಟ್ ನಾನು ಈ ಕಳೆದ 3-4 ವರ್ಷದಿಂದ ಆ CSR ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ನೋಡ್ತಾ ಇದ್ದೀನಿ. ಯಾವುದೇ ಅರ್ಜಿ ಬರಲಿ, ಈ ವರ್ಷದ ಅವ್ರಿಗೆ ಎಷ್ಟು ಬಜೆಟ್ ಇದೆ ಅದ್ರೊಳಗೆ ಶಾಲೆಗಳದೇ ಹೆಚ್ಚಿನ ಕೆಲಸ ಮಾಡಿಕೊಡ್ತಾರೆ. ಮೊದಲ ಆದ್ಯತೆ ಅಂಗನವಾಡಿ ಕೊಟ್ಟಿದ್ದಾರೆ, 2ನೇ ಪ್ರೈಮರಿ ಸ್ಕೂಲ್, ಅದು ಸರ್ಕಾರಿ ಶಾಲೆ ಕೊಡ್ತಾ ಇದ್ದಾರೆ. ಹಾಗಾಗಿ ತಮ್ಮದು ಯಾವ್ಯಾವ ಶಾಲೆ ಈ ಭಾಗದಲ್ಲಿ ಅಥವಾ ಹಳ್ಳಿಗಳಲ್ಲಿ ಏನಾದ್ರು ತೊಂದರೆಗಿದ್ರೆ ತಾವು ಅರ್ಜಿ ಕೊಡಿ. ತಮ್ಮ ಪರವಾಗಿ ನಾನು ಕೂಡ ಅವ್ರಿಗೆ ರಿಕಮೆಂಡ್ ಮಾಡ್ತೀನಿ. ಆ ಶಾಲೆಗೆ ಏನಾದ್ರು ವ್ಯವಸ್ಥೆ ಮಾಡಿಸುವಲ್ಲಿ ನಾನು ನಿಮ್ಮ ಜೊತೆ ನಿಲ್ತೀನಿ ಅಂತ ಹೇಳಿ ನಡೆಯುವುದಂದ್ರೆ ಬಹಳ ಖುಷಿ ಆಗತ್ತೆ. ಈಗಾಗಲೇ ಅಭಿವೃದ್ಧಿ ಸ್ಕೂಲಿನ ಒಂದು ಅಭಿವೃದ್ಧಿ ಈಗಲೇ ಹಾಗೂ ಸರ್ಕಾರಿ ಸ್ಕೂಲ್ ಮುಂದುವರಿಸಬೇಕಾದ ಆದಲ್ಲಿ ಯಾವುದೇ ಒಂದು ಅನ್ಅಚೀವ್ಮೆಂಟೆಡ್ ಮಕ್ಕಳು ತಂದು ಸ್ಕೂಲಲ್ಲಿ ಹಾಕಿ, ಈಗ ಯಾರು ಬಡವರು ತಂದು ಕನ್ನಡ ಸರ್ಕಾರಿ ಸ್ಕೂಲಲ್ಲಿ ಹಾಕ್ತಾರೆ. ಅವರಿಗೆ ಸ್ಕೂಲಲ್ಲಿ ಊಟ ಕೊಡ್ತಾರೆ, ತಿಂಡಿ ಕೊಡ್ತಾರೆ, ಹಾಲು ಕೊಡ್ತಾರೆ ಅಂತೇಳಿ ಅವ್ರ ಮಕ್ಕಳಿಗೆಲ್ಲ ಹಾಕಿ ಹೋಗ್ಬಿಡ್ತಾರೆ. ಯಾವುದೋ ಒಂದು ಮೀಟಿಂಗ್ ಕರೆದ್ರು ಬರುವುದಿಲ್ಲ. ಗೊತ್ತಿರುತ್ತೆ ನಮಗೆ, ಯಾವುದೊಂದು ಅಭಿವೃದ್ಧಿ ಬಗ್ಗೆ ಆಗಲಿ ಯಾವುದೋ ಒಂದು ಮೀಟಿಂಗ್ ಕರೆದ್ರು ಬರುವುದಿಲ್ಲ. ಯಾಕೆ ಬರುವುದಿಲ್ಲ ಅಂದ್ರೆ ಅವರು ಬೇರೆ ಬೇರೆ ಕೆಲಸದಲ್ಲಿ ಹೋಗ್ತಾರೆ. ಸರ್ಕಾರಿ ಸ್ಕೂಲು ಯಾವತ್ತು ಅಭಿವೃದ್ಧಿ ಆಗತ್ತೆ ಗೊತ್ತಾ?
ಏನ್ ಎಜುಕೇಟೆಡ್ ತಮ್ಮ ಮಕ್ಕಳಿಗೆ ತಾವು ನೀವೆಲ್ಲ ಇದ್ದೀರಿ ಎಜುಕೇಟೆಡ್ ಜನ, ನಾವೆಲ್ಲ ಎಜುಕೇಟೆಡ್ ಜನ. ನಮ್ಮ ಮಕ್ಕಳಿಗೆ ಯಾವಾಗ ನಾವು ಸರ್ಕಾರಿ ಸ್ಕೂಲಲ್ಲಿ ಹಾಕೋಗ್ತೇವೆ ಅವಾಗ ನಮ್ಮ ಸ್ಕೂಲ್ ಅಭಿವೃದ್ಧಿ, ಸರ್ಕಾರಿ ಸ್ಕೂಲ್ ಅಭಿವೃದ್ಧಿ ಆಗ್ಬೋದು. ಇಲ್ಲಾಂದ್ರೆ ನಮ್ಮ ಮಕ್ಕಳಿಗೆ ಎಲ್ಲರೂ ಹಾಕಿ ನಾವು ಸರ್ಕಾರಿ ಸ್ಕೂಲ್ ಅಭಿವೃದ್ಧಿ ಮಾಡ್ಬೇಕಂದ್ರೆ ಸಾಧ್ಯ ಇಲ್ಲ. ನಾವು ಭಾಷಣ ಮಾಡಿ ಇಂಥ ಕಾರ್ಯಕ್ರಮ ಮಾಡಿ ಹೋದ್ರೆ ಏನು ಉಪಯೋಗ ಹೇಳಿ? ಆಗತ್ತೆ ಸರ? ಅಭಿವೃದ್ಧಿ ಆಗತ್ತೆ? ಯಾಕೆ ಮಾಡ್ಬೇಕು ಈ ಕಾರ್ಯಕ್ರಮ? ನಾವೆಲ್ಲರೂ ಯೋಚನೆ ಮಾಡ್ಬೇಕಲ್ಲ. ಎಜುಕೇಟೆಡ್ ಜನ ಏನೋ ಸ್ಕೂಲಲ್ಲಿ ಹಾಕಿದ್ರೆ ಅವ್ರಿಗೆ ಒಂದು ಎಜುಕೇಟೆಡ್ ಮಕ್ಕಳಿಗೆ ತಿಳಿಸಿ ಹೇಳ್ತಾರೆ, ಮತ್ತೊಬ್ಬರಿಗೆ ಪಾಲಕರಿಗೆ ಕಲಿಸಿ ಹೇಳ್ತಾರೆ ಇವರು. ಇಲ್ಲ ಅವರಿಗೆ ನಾವು ಕಲ್ಸೋದು ಹೋಗುದು, ನಮ್ಗೆ ಪಗಾರ ಲಾಭ ಇರುತ್ತೆ, ಈ ಯೋಚನೆ ಬರುತ್ತೆ. ಆ ರೀತಿ ಆಗ್ಬಾರ್ದಲ್ಲ. ಮುಖ್ಯ ಒಂದು. ಎರಡನೇದಾಗಿ ಈಗ ನಾನು ವೈಯಕ್ತಿಕ ಹೇಳ್ತೇನೆ, ನಮ್ಮ ಗ್ರಾಮ ಪಂಚಾಯತಿ ವೈಯಕ್ತಿಕ ಹೇಳ್ತೀನಿ. ಈ ಸ್ಕೂಲಲ್ಲಿ ನಾನು ಗ್ರಾಮ ಪಂಚಾಯತ್ ಮೆಂಬರ್ ಅಂತ ಹೇಳ್ತಾ ಇಲ್ಲ, ನಂದು ಇಡೀ ಕುಟುಂಬನೂ ಸಹ ಸರ್ಕಾರಿ ಸ್ಕೂಲಲ್ಲೇ ಕಲ್ತಿದೆ. ನಂದು ಅಣ್ಣನ ಮಕ್ಕಳು, ತಂಗಿ ಮಕ್ಕಳು ಗೊತ್ತಿದೆ. ನನ್ನ 2 ಮಕ್ಕಳು ಇದೇ ಸ್ಕೂಲಲ್ಲಿ ಕಲಿತಾ ಇದ್ದಾರೆ ಈಗ. ಹಾಗಾಗಿ ನಾನು ಇದ್ರ ಬಗ್ಗೆ ಕಾಳಜಿ ವಹಿಸಬಹುದು. ನನ್ನ ಮಕ್ಕಳು ಇಲ್ಲಿ ಕಲಿತಾರೆ, ಇದ್ರ ಬಗ್ಗೆ ಡೆವಲಪ್ಮೆಂಟ್ ಮಾಡ್ಬೇಕು, ಏನ್ ಮಾಡ್ಬೇಕು. ನಾನು ಲಾಸ್ಟ್ ಟೈಮ್ ನೋಡಿದೆ, ನಮ್ಮ ಮಕ್ಕಳೆಲ್ಲ ಅಲ್ಲಿ ವರಾಂಡದ ಮೇಲೆ ಊಟ ಮಾಡ್ತಿರ್ತಾರೆ, ಅಲ್ಲಿ ನಾಯಿ ಅಡ್ಡಾಡ್ತಿತ್ತು, ಮಳೆ ಬರ್ತಿತ್ತು, ಎಲ್ಲ ನೋಡಿದೆ. ಆಮೇಲೆ ಬೆಂಗಳೂರಿಗೆ ಒಬ್ಬರಿಗೆ ಮಾತಾಡಿ ಬೆಂಗಳೂರು ಒಂದು ಕಂಪನಿಯವರಿಗೆ CSR ಅಡಿಯಲ್ಲಿ 28 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡ್ಕೊಂಡ ಟಾಯ್ಲೆಟ್ ಮಾಡಿಸ್ಕೊಂಡೆ ಬೆಂಗಳೂರು ಕಂಪನಿಯಿಂದ. ಅದೆಲ್ಲ ಮಾಡ್ಬೋದು, ಅದಕ್ಕೇನಿಲ್ಲ, ಅಭಿವೃದ್ಧಿ ಮಾಡ್ಲಿಕ್ಕೆ ಏನಿಲ್ಲ. ಮತ್ತೆ ಎರಡನೇದಾಗಿ ಈಗ ಅದೇ ಒಂದು ಈಗ ನೋಡಿ, ಮೊನ್ನೆ ಒಂದು ಇಲ್ಲಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಆಯ್ತು ಬಾಲ್ವಾಡಿ ಅಲ್ಲ ಮೇಡಮ್? ಬಾಲ್ವಾಡಿ ಸ್ಕೂಲ್ ಹೋದ ವರ್ಷದಿಂದ ಸ್ಟಾರ್ಟ್ ಆಗಿದೆ. ಅವಾಗ ನಮ್ ಎಲ್ಲ ಬರ್ತಾರೆ, ಆದ್ರೆ ನಮ್ಮ ಸ್ಕೂಲಲ್ಲಿ ಒಂದು ಮೊನ್ನೆ ಇಂಗ್ಲಿಷ್ ಮೀಡಿಯಂ ಆಯ್ತು. ಅವಾಗ ನಾನು ನಮ್ಮ HM ಅವ್ರಿಗೆ ಹೇಳಿದೆ, BO ಹತ್ರ ಮಾತಾಡಿ ಇಲ್ಲಿ ಸಂಬಂಧಪಟ್ಟವ್ರನ್ನು ಅದಕ್ಕೊಂದು ಅಪ್ಲಿಕೇಶನ್ ಹಾಕಿರ್ತಾರೆ, ಟೀಚರ್ಸ್ ಮತ್ತು ಆಯಾ ಬೇಕಾಗಿರುತ್ತೆ. ಅವ್ರಿಗೆ ಸ್ವಲ್ಪ ಫಸ್ಟ್ ಪ್ರಿಫರೆನ್ಸ್ ಅವ್ರಿಗೆ ಕೊಡ್ರಿ, ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಮಾರ್ಕ್ಸ್ ಏನಾದ್ರು ಅವ್ರಿಗೆ ಕೊಡಿ, ಸ್ಕೂಲ್ ಅಭಿವೃದ್ಧಿ ಆಗ್ತದೆ. ಡೆವಲಪ್ಮೆಂಟ್ ಬಗ್ಗೆ ಯೋಚನೆ ಮಾಡ್ತಾರೆ, ಮಕ್ಕಳಿಗೂ ತಂದು ಅವ್ರ ಊರು ಸುತ್ತಾಡಿ ತಂದು ಹಾಕ್ತಾರೆ. ಅದ್ರ ಬಗ್ಗೆ ಕಾಳಜಿ ವಹಿಸಲಿಲ್ಲ. ನಾ ಹೇಳೋದ್ರಿಂದ ಸ್ವಲ್ಪ ಬೇಜಾರಾಗ್ಬೋದು, ಆದ್ರೆ ನಾನು ಏನೋ ನುಡಿಯಲ್ಲಿ ಹೇಳ್ತಾ ಇದ್ದೇನೆ. ಯಾಕಂದ್ರೆ ಸ್ಥಳೀಯರಿಗೆ ಏನು ಅವಕಾಶ ಕೊಡ್ತೀರಾ, ಸ್ಥಳೀಯಲ್ಲಿ ಡೆವಲಪ್ಮೆಂಟ್ ಆಗುತ್ತೆ. ಅಲ್ಲಲ್ಲಿ ಅಂಗನವಾಡಿಗಳನ್ನು ಕಟ್ಟಿಸಿ ಕೊಡ್ತಿದ್ದಾರೆ. CSI ನವರು ನಮಗೆ ತುಂಬಾ ಸಹಾಯ ಮಾಡಿದ್ದಾರೆ. ಶಾಲೆ ಕಾಲೇಜುಗಳಿಗೆ ಶೌಚಾಲಯಗಳಿಗೆ ಏನು ವ್ಯವಸ್ಥೆ ಇದ್ರು ಮಾಡ್ತಾ ಇದ್ದಾರೆ. ಅದೇ ರೀತಿ ಹೋಗಿರ್ತಕ್ಕಂಥ ಶಾಲೆಗೂ ಇನ್ನೂ ಹೆಚ್ಚಿನ ಸವಲತ್ತುಗಳನ್ನು ಕೊಡಬೇಕೆಂದು ನಾನು ಅವರಲ್ಲಿ ಕೇಳ್ಕೊಳ್ತಿದ್ದೆ.